ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪೂರ್ಣಿಮಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮ್ಮೆಲ್ಲರಿಗೂ ಸಮ್ಮರ್ ಸ್ಪೆಷಲ್ ಸೌತಿಕಾಯಿ ಅವಲಕ್ಕಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ಈ ಸೌತಿಕಾಯಿ ಅವಲಕ್ಕಿ ಮಾಡೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ಕೊಡ್ತೀನಿ ಬರ್ರಿ. ನಾನಿಲ್ಲೇ ಒಂಚೂರ ಉದ್ದಿನಬೇಳೆ ತೊಗೊಂಡಿನಿ, ಒಂದು ಸೌತಿಕಾಯಿ ತೊಗೊಂಡಿನಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ, ಕರಿಬೇವಿನ ಸೊಪ್ಪು ತೊಗೊಂಡಿನಿ, ಶೇಂಗಾ ತೊಗೊಂಡಿನಿ, ಕಡಲೆಬೇಳೆ ತೊಗೊಂಡಿನಿ ಮತ್ತು ತೆಂಗಿನಕಾಯಿ ತೊಗೊಂಡಿನಿ. ನಾನೀಗ ಸೌತಿಕಾಯಿನ ಉದ್ದಕ್ಕೆ ತುರ್ಕೊತೀನಿ ನೋಡ್ರಿ ಈ ರೀತಿ ತುರ್ಕೋಬೇಕ. ನಿಮಗಂತೂ ಎಲ್ಲರಿಗೂ ಗೊತ್ತೇ ಐತಿ ಎಲ್ಲ ಕಡೆ ಎಷ್ಟು ಶೆಕೆ ಐತಿ ಅಂತ ಹೇಳಿ. ಅದ್ರಾಗೂ ನಮ್ಮ ಬೆಂಗಳೂರೊಳಗಂತೂ ಭಾಳ ಅಂದ್ರೆ ಭಾಳ ಶೆಕೆ ಐತಿ. ಸೊ ಈ ಸಮ್ಮರ್ ಒಳಗೆ ನೀವು ಮಾಡೋ ಅಡುಗೆಗೆಲ್ಲ ಸೌತೆಕಾಯಿ ಯೂಸ್ ಮಾಡಿದ್ರೆ ನಿಮ್ಮ ದೇಹ ತಂಪು ಇರ್ತೈತಿ. ನೆಕ್ಸ್ಟ್ ನಾನೀಗಿಲ್ಲೇ ತೆಂಗಿನಕಾಯಿನ ತುರ್ಕೋತೇನೆ ನೋಡ್ರಿ ಸಣ್ಣದಾಗಿ. ನಿಮಗಿದು ಅಷ್ಟೇ, ತೆಂಗಿನಕಾಯಿನೂ ನಿಮಗೆ ಹೆಲ್ತಿಗೆ ಭಾಳ ಬೆನಿಫಿಟ್ಸ್ ಕೊಡ್ತೈತಿ. ನೀವು ಬೇಕಿದ್ರೆ ಒಣ ಕೊಬ್ಬರಿನೂ ಯೂಸ್ ಮಾಡ್ಬೋದು, ಆದ್ರೆ ಹಸಿ ಕೊಬ್ಬರಿ ಏನು ಯೂಸ್ ಮಾಡ್ತೇವಲ್ಲ ಅದು ಕೊಡೋ ಟೇಸ್ಟೇ ಬೇರೆ ಇರ್ತೈತಿ. ಈಗ ನಾನಿಲ್ಲೇ ಈ ಅವಲಕ್ಕಿ ಮಾಡಕ್ಕೆ ಮೀಡಿಯಂ ಅವಲಕ್ಕಿ ಯೂಸ್ ಮಾಡ್ಕೊಳಕತ್ತೀನಿ. 1.5 ಕಪ್. ನಮ್ಮ ಮನ್ಯಾಗ ಇರೋರು ನಾವು 2 ಜನ. ಸೊ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನಾ ತೊಗೊಂಡಿನಿ. ನಿಮ್ಮ ಮನ್ಯಾಗ ಎಷ್ಟು ಜನ ಇದ್ದಾರೆ ನೋಡಿ ಅದರ ಅಕಾರ್ಡಿಂಗ್ ನೀವು ಅವಲಕ್ಕಿನ ತೊಗೋಬೋದು. ಸೊ ನೆನಪಿರ್ಲಿ, ಮೀಡಿಯಂ ಅವಲಕ್ಕಿ ತೊಗೋರಿ. ಇದಕ್ಕೆ ನಾನೀಗ ನೀರು ಹಾಕ್ಕೊಂಡು ಅವಲಕ್ಕಿನ ನೆನೆಸ್ಕೋತೀನಿ ನೋಡ್ರಿ. ಇಷ್ಟು ಮೆತ್ತಗಾದ್ರೆ ಸಾಕು ಅವಲಕ್ಕಿ, ನೀರು ಒಂಚೂರು ಉಳಿಬಾರ್ದು. ಈ ಅವಲಕ್ಕಿ ನೆನೆಯೋಷ್ಟ್ರಾಗ ನಾವಿಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಬರ್ರಿ. ಆ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ. ಈಗ ನೋಡ್ರಿ ಅವಲಕ್ಕಿ ಇಷ್ಟು ನೆನೆಸ್ಕೊಂಡೆ ನಾನು. ಈಗ ನಾನೇನು ಸೌತೆಕಾಯಿ ತುರಿದಿಟ್ಕೊಂಡಿದ್ನಲ್ಲ ಆವಾಗಲೇ ಸ್ಟಾರ್ಟಿಂಗ್ ನಿಮಗೆ ತೋರಿಸಿದೆ, ಅದನ್ನು ಈ ಅವಲಕ್ಕಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಆ ತುರಿದಿಟ್ಕೊಂಡಿರೋ ಸೌತೆಕಾಯಿ ನೀರೇನು ಬಿಟ್ಟಿರ್ತೈತಲ್ಲ ನೋಡ್ರಿ, ಈ ರೀತಿ ಕಂಪ್ಲೀಟ್ ಆ ನೀರನ್ನು ಹಿಂಡಿ ಸೈಡಿಗೆ ತೆಗೆದು ಬರೀ ಸೌತೆಕಾಯಿ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಈಗೇನು ಉಳಿದೈತಲ್ಲ ಈ ನೀರು ನಾನು ವೇಸ್ಟ್ ಅಂತೂ ಮಾಡೋದಿಲ್ಲ. ಕೆಲವೊಬ್ರು ಬೇಕಿದ್ರೆ ನೀವು ಮುಖಕ್ಕೂ ಹಚ್ಕೋಬೋದು. ಸೊ ಸ್ಕಿನ್ ಟೋನ್ ಚೆನ್ನಾಗಾಗ್ತೈತಿ. ಇಲ್ಲ ಅಂದ್ರೆ ಆ ನೀರನ್ನು ಕುಡಿಯಬಹುದು, ದೇಹ ತಂಪಾಗಿರ್ತೈತಿ. ಸೌತೆಕಾಯಿ ಆದಮೇಲೆ ನಾನೇನು ಕಾಯಿನ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೋತೇನೆ ನೋಡ್ರಿ. ಆ್ಯಡ್ ಮಾಡ್ಕೊಂಡು ಕಂಪ್ಲೀಟ್ ಅವಲಕ್ಕಿ ಮತ್ತು ಸೌತೆಕಾಯಿ ಕೊಬ್ಬರಿ ಮಿಕ್ಸ್ ಮಾಡ್ಕೊರಿ. ಈಗ ಈ ಅವಲಕ್ಕಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಬರ್ರಿ. ಸೊ ಅವಾಗೇನು ಎಣ್ಣೆ ಕಾಯಕ್ಕಿಟ್ಟಿದೆ ಅಲ್ಲ, ಎಣ್ಣೆ ಕಾದೈತೆ ನೋಡ್ರಿ. ಅದಕ್ಕೆ ನಾನು ಸಾಸಿವೆನ ಆ್ಯಡ್ ಮಾಡ್ಕೋತೀನಿ. ಸಾಸಿವೆ ಸ್ವಲ್ಪ ಕಾದಿರೋ ಎಣ್ಣೆ ಒಳಗೆ ಚಟಪಟ ಅನ್ಬೇಕು. ಆಮೇಲೆ 1 ಸ್ಪೂನು ಜೀರಿಗೆನ ಆ್ಯಡ್ ಮಾಡ್ಕೋತೀನಿ. ಜೀರಿಗೆ ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಳ್ಳೆಯದು. ಹಂಗೆ ನಾನೇನು ಉದ್ದಿನಬೇಳೆ ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳತೀನಿ. ಇದ್ರ ಜೊತೆಗೆ ನಾನೀಗ ಕಡಲೆಬೇಳೆನೂ ಆ್ಯಡ್ ಮಾಡ್ಕೋತೀನಿ. ಈ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಮಾಡ್ಕೋರಿ. ಇಲ್ಲಾಂದ್ರೆ ಗಟ್ಟಿ ಗಟ್ಟಿ ಬರ್ತೈತಿ, ಕಡ್ಯಾಕೆ ಆಗೋದಿಲ್ಲ. ಸೊ ನೀಟಾಗಿ ಫ್ರೈ ಮಾಡಿದ್ರೆ ನಿಮ್ಗೆ ಕ್ರಿಸ್ಪಿನೆಸ್ ಜಾಸ್ತಿ ಇರ್ತೈತಿ ನೋಡ್ರಿ. ಈ ರೀತಿ ಎಣ್ಣೆ ಒಳಗೆ ನೀಟಾಗಿ ಸ್ವಲ್ಪ ಬ್ರೌನಿಶ್ ಆಗಲಿ, ಭಾಳನೂ ಬೇಡ, ಹೊತ್ತಿದ ವಾಸನೆ ಬರ್ತೈತಿ. ಲೈಟ್ ಬ್ರೌನ್ ಓಕೆ, ಇಲ್ಲ ಲೈಟ್ ಡಾರ್ಕ್ ಎಲ್ಲೋ ಓಕೆ ಬರುವವರೆಗೂ ನೀಟಾಗಿ ಫ್ರೈ ಮಾಡ್ಕೋರಿ. ಈ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಈಗ ನಾನು ಶೇಂಗಾನ ಆ್ಯಡ್ ಮಾಡ್ಕೋತೀನಿ. ಶೇಂಗಾನೂ ಅಷ್ಟೇ ಹಸಿ ಬಿಸಿ ಫ್ರೈ ಮಾಡ್ಕೋಬೇಡ್ರಿ, ನೀಟಾಗಿ ಫ್ರೈ ಮಾಡ್ಕೋರಿ. ಅಂದ್ರೆ ಆ ಶೇಂಗಾನೂ ನಿಮ್ಗೆ ಕ್ರಿಸ್ಪಿನೆಸ್ ಆಗಿರ್ತೈತಿ ನೋಡ್ರಿ. ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಬ್ರೌನ್ ಕಲರ್. ಅವಾಗ ಬೇರೆ ಲೈಟ್ ಕಲರ್ ಇತ್ತು, ಈಗ ಬ್ರೌನ್ ಕಲರ್ ಆಗೈತೆ ಶೇಂಗಾ. ಸೊ ಈಗ ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನ ಹಾಕೋತೀನಿ. ಅದನ್ನು ಸಹ ಅಷ್ಟೇ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಮಾಡ್ಕೋತೀನಿ. ಈ ಕರಿಬೇವನ್ನ ಎಣ್ಣೆ ಒಳಗೆ ಫ್ರೈ ಮಾಡಿದಾಗ ನೋಡ್ಬೋದು ನೀವು, ಫುಲ್ ಕ್ರಿಸ್ಪಿ ಆಗಿರ್ತೈತಿ. ಅಷ್ಟು ನೀವು ಫ್ರೈ ಮಾಡ್ಕೋರಿ. ಕೆಲವೊಬ್ಬರು ಈ ಅಡುಗೆಗೆ ಹಾಕಿರೋ ಕರಿಬೇವನ್ನ ತಾಟ್ ಒಳಗೆ ಸೈಡಿಗೆ ಎತ್ತಿಡ್ತಾರೆ. ಸೊ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕರಿಬೇವಿನ ಬೆನಿಫಿಟ್ಸ್ ಭಾಳ ಐತಿ. ಎಸ್ಪೆಷಲಿ ಈಗಿನ ಜನ್ರೇಷನ್ ಅವರಿಗೆ ತಲೆಗಿನ ಕೂದಲ ಭಾಳ ಬೆಳ್ಳಗಾಗತ್ತವ. ಅದನ್ನು ಅವಾಯ್ಡ್ ಮಾಡ್ಬೇಕಂದ್ರೆ ನೀವು ಕರಿಬೇವು ತಿನ್ನಲೇಬೇಕು. ಈವನ್ ಈ ಕರಿಬೇವು ಡಯಾಬಿಟೀಸ್ ಇರೋರಿಗೂ ತುಂಬ ಒಳ್ಳೇದು ಹೆಲ್ತಿಗೆ. ಸೊ ಈಗ ನಾನೇನು ಅವಲಕ್ಕಿ ಕಲಸಿಟ್ಕೊಂಡಿದ್ದೆ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೋತೇನೆ ನೋಡ್ರಿ. ಇದಕ್ಕೆ ನಾನೀಗ ನಿಂಬೆ ಹಣ್ಣಿನ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತೇನೆ.
ಹಂಗೆ ಅದ್ರ ಜೊತೆಗೆ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತೀನಿ. ಹುಳಿ ಮತ್ತು ಉಪ್ಪು ಕರೆಕ್ಟಾಗೈತಿ ಇಲ್ಲಿ ನೋಡ್ಕೊರಿ ಒಂದ್ಸತಿ. ಇನ್ ಕೇಸ್ ಏನಾರ ನಿಮಗೆ ಕಮ್ಮಿ ಅನಿಸ್ತಂದ್ರೆ ಮೇಲೆ ಬೇಕಿದ್ರೆ ನೀವು ಮತ್ತೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ನಿಮಗೆ ಸೌತಿಕಾಯಿ ಅವಲಕ್ಕಿ ಹೆಂಗೆ ಮಾಡ್ಕೊಳ್ಳೋದಂತ ಹೇಳ್ಕೊಟ್ಟಿನಿ. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಟ್ರೈ ಮಾಡ್ರಿ, ಹೆಂಗಿತ್ತು ಟೇಸ್ಟ್ ಅಂತ ಹೇಳಿ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಆದಷ್ಟು ನೀವೆಲ್ಲರೂ ಊಟ ಮಾಡುವಾಗಲಿ ತಿಂಡಿ ತಿನ್ನುವಾಗಲಿ ಬಾಳೆ ಎಲೆ ಯೂಸ್ ಮಾಡಿರಿ. ಬಿಕಾಸ್ ನಿಮಗೆ ಗೊತ್ತಿರೋ ಹಂಗೆ ನಮ್ಮ ಹಿಂದಿನ ಕಾಲದವರು ಯಾವಾಗಲೂ ಬಾಳೆ ಎಲೆ ಒಳಗೆ ಊಟ ಮಾಡ್ತಿದ್ರೆ ನೀವು ನೋಡಿರ್ಬೋದು. ಅದರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಭಾಳ ಐತಿ. ಹಂಗೆ ತಿನ್ನೋ ಅಡುಗೆನೂ ನಿಮಗೆ ಭಾಳ ರುಚಿ ಕೊಡ್ತೈತಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಂಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.